ಸರ್ ನಿಮ್ಮ ಗ್ಯಾಲರಿಗೆ ಬಂದರೆ ನಾಣ್ಯ ಮತ್ತು ಹಳೆ ನೋಟ್ಗಳ ವಿಚಾರ ಅಲ್ಲದೆ ಒಂದಷ್ಟು ಸ್ಟಡಿ ಮಾಡಿರೋ ಬುಕ್ಸ್ಗಳನ್ನ ನೀವು ತೋರಿಸ್ತಾ ಇದ್ರಿ. ಗುಪ್ತಾ ಪೀರಿಯಡ್, ಮೌರ್ಯ ಪೀರಿಯಡ್, ಆ ಥರ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಥರ ನಾಣ್ಯಗಳು, ಅದನ್ನು ರಿಸರ್ಚ್ ಮಾಡೋಕ್ಕೆ ಅವರು 40-50 ವರ್ಷ ತೊಗೊಂಡಿರ್ತಾರೆ. ಅಂಥ ವಿಶೇಷವಾದ ಪುಸ್ತಕಗಳಿದ್ದಾವೆ. ಇನ್ನು ಏನೆಲ್ಲ ನೋಡ್ಬೋದು ಯಾರಾದರೂ ಬಂದರೆ? ಇಲ್ಲಿ ಸಾಕಷ್ಟು ಬೇಸಿಕ್ ಇವಾಗ ನೋಡಿ ಏನಾಗತ್ತಂದರೆ ಕಲೆಕ್ಟರ್ಸ್ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಕನ್ಫ್ಯೂಸ್ ಆಗಿಬಿಟ್ಟು ಅವ್ರಿಗೆ ಏನು ತೊಗೊಳ್ಬೇಕು ಏನು ಬಿಡಬೇಕು ಅಂತ ಅವ್ರಿಗೆ ಒಂದು ಇದು ಬರ್ತದೆ. ಯಾಕಂದರೆ ಅವ್ರ ಇಮ್ಯಾಜಿನೇಷನ್ಗಿಂತ ಜಾಸ್ತಿ ನಮ್ಮ ಹತ್ರ ಸ್ಟಾಕ್ ಇದೆ. ನೀವು 1ನೇ ಶತಮಾನದಿಂದ ಇಟ್ಟಿದ್ದೀರಾ? ಹೌದು ಹೌದು. ಆ್ಯಂಡ್ ಈಗ ಸ್ವಲ್ಪ ದಿನದಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಬರ್ತಾಯಿದ್ದೀವಿ. ಯು ನೇಮ್ ಇಟ್ ವಿ ಹ್ಯಾವ್ ಇಟ್ ಅಂತ ಆ ಕಾನ್ಸೆಪ್ಟಲ್ಲಿ ಬರ್ತಾಯಿದ್ದೀವಿ. ಸೊ ಅದರಲ್ಲಿ ಏನಾಗುತ್ತಂದರೆ ಸಾಕಷ್ಟು ವೆರೈಟೀಸ್ ಆಫ್ ಕಾಯಿನ್ಸ್ ನಮ್ಮಲ್ಲಿದೆ. ಕಸ್ಟಮರ್ ಬಂದ ತಕ್ಷಣ ಸಾಕಷ್ಟು ಕನ್ಫ್ಯೂಸ್ ಆಗಿಬಿಡ್ತಾರೆ, ಏನು ಮಾಡೋದು ಏನು ಬಿಡೋದು. ನಾವು ಪ್ರತಿಯೊಂದು ಕಸ್ಟಮರ್ಗೂ ಒಂದು ಮೆಸೇಜು ಕೊಡ್ತೀವಿ, ನೀವು ಸ್ಪೆಷಲೈಸೇಷನ್ ಮಾಡಬೇಕು ಅಂತ. ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಅವ್ರು ಕೇಳ್ತೀವಿ ನಾವು ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ. ಇವಾಗ ಸೌತ್ ಇಂಡಿಯನ್ ಕಾಯಿನ್ಸ್ ಮಾಡೋದಿದೆ, ಸೌತ್ ಇಂಡಿಯನ್ ಕಾಯಿನ್ಸ್ ಬಗ್ಗೆನೇ ನಾವು ಅವ್ರಿಗೆ ಆ ಮಾಹಿತಿ ಕೊಡ್ತೀವಿ ಮತ್ತು ಕಾಯಿನ್ಸನ್ನು ತೋರಿಸ್ತೀವಿ, ಆ ಸಂಬಂಧಪಟ್ಟಿದ್ದ ಬುಕ್ಸು ತೋರಿಸ್ತೀವಿ. ನಾರ್ತ್ ಇಂಡಿಯನ್ ಕಾಯಿನ್ಸ್ ಮಾಡೋದ್ರಿಂದ ನಾರ್ತ್ ಇಂಡಿಯನ್ ಕಾಯಿನ್ಸೇ ತೋರಿಸ್ತೀವಿ, ಅದು ಸಂಬಂಧಪಟ್ಟಿದ್ದ ಬುಕ್ಸ್ ಕೊಡ್ತೀವಿ. ಮೊಘಲ್ ಮಾಡೋರು ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸ್ ಮಾಡೋರಿಗೆ ಆ ಪರ್ಟಿಕ್ಯುಲರ್ ಸಂಬಂಧಪಟ್ಟಿದ್ದ ಐಟಮ್ಸೇ ನಾವು ತೋರಿಸ್ತೀವಿ ಅವ್ರಿಗೆ. ಆ್ಯಂಡ್ ಆವಾಗಲೇ ಅವ್ರಿಗೆ ಖುಷಿನೂ ಇರ್ತದೆ. ಯಾಕಂದರೆ ನನಗಂತೂ ನಾನು ಎಕ್ಸಾಂಪಲ್ ಹೇಳಿದರೆ ನಮ್ಮದು ಇದೊಂದು 3 ಜನರೇಷನ್ ಬಿಸ್ನೆಸ್ ಇದು. ಬಟ್ ಅದರಿಂದ ನಮ್ಮ ಹತ್ರ ಇಷ್ಟೊಂದು ಸ್ಟಾಕ್ಸು ಇರ್ತದೆ. ಬಟ್ ಪ್ರತಿಯೊಬ್ಬರು ಈ ಥರ ಕಲೆಕ್ಷನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ಅವ್ರಿಗೆ ಒಂದೇ ಮಾತು, ನನ್ನ ಮೆಸೇಜ್ ಏನಂದರೆ, ನೀವು ಸ್ಪೆಷಲೈಸೇಷನ್ ಮಾಡಬೇಕು. ವರ್ಲ್ಡ್ ಕಾಯಿನ್ಸ್ ಮಾಡೋರು ವರ್ಲ್ಡ್ ಕಾಯಿನ್ಸೇ ಮಾಡಬೇಕು, ವರ್ಲ್ಡ್ ಕರೆನ್ಸಿ ಮಾಡೋರು ವರ್ಲ್ಡ್ ಕರೆನ್ಸಿನೇ ಮಾಡಬೇಕು, ಆ್ಯಂಡ್ ಇಂಡಿವಿಜುವಲ್ ಕಲೆಕ್ಟರ್ಸು ಬ್ರಿಟಿಷ್ ಇಂಡಿಯಾ ಮಾಡೋರು ಬ್ರಿಟಿಷ್ ಇಂಡಿಯಾನೇ ಮಾಡಬೇಕು. ಅದರಲ್ಲೇ ಸ್ಪೆಷಲೈಸೇಷನ್ ಮಾಡಿದರೂ ಕೂಡ ಒಂದು 30 ವರ್ಷ ಸಾಲದು ನಮಗೆ. ಈ ಥರ ಕಲೆಕ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆ? ಭಾಳ ಜಾಸ್ತಿ ಆಗ್ತಾಯಿದೆ. ನನಗೆ ಆಲ್ಮೋಸ್ಟ್ 38 ವರ್ಷ ಆಗಿದೆ ಈ ಬಿಸ್ನೆಸ್ನಲ್ಲೇ. ಈಗ ಮುಂಚೆ ಇದ್ದಿದ್ದು ಟೈಮ್ ಟು ಟೈಮ್ ಹೆಂಗೆ ಚೇಂಜ್ ಆಗಿಬಿಟ್ಟಿದೆ ಅಂದರೆ, ಸಾಕಷ್ಟು ಹಾಬಿನ ಬೆಳೆಸ್ಕೊಂಡು ಬಂದುಬಿಟ್ಟಿದೆ. ಅದಕ್ಕೆ ಅಷ್ಟೇ ರೆಕಗ್ನೈಸ್ ಆಗಿದೆ ಹಾಬಿನ. ಅಷ್ಟೊಂದು ಸ್ಟಾರ್ಟಿಂಗ್ನಲ್ಲೆಲ್ಲ ಬುಕ್ಸ್ ಇರಲಿಲ್ಲ, ಅದು ಮಾಹಿತಿ ಇರಲಿಲ್ಲ. ಕಾಯಿನ್ಸ್ ಯಾವುದು ಅದು ಓದಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಹತ್ರನೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರಲಿಲ್ಲ, ಅದು ಏನು ಹೇಳ್ಬೋದು ಇರ್ಬೋದು ಇದೆ ಅಂತ ಹೇಳ್ತಾಯಿದ್ವಿ. ಇವಾಗೆಲ್ಲ ಪರ್ಫೆಕ್ಟಾಗಿ ಎಲ್ಲ ಪ್ರತಿಯೊಂದು ಹೇಳ್ಬೋದು ನಾವು. ಯಾವ ಕಾಯಿನ್ಸ್ ಇದೆ, ಎಷ್ಟು ವ್ಯಾಲ್ಯೂಬಲ್ ಇದೆ, ಎಲ್ಲಿ ಸೇಲ್ ಆಗಿದೆ, ಅದನ್ನೇ ಹೇಳ್ಬೋದು. ಈಗ ಕಾಮನ್ ಮ್ಯಾನ್ಗೆ ಏನೆಲ್ಲ ತಿಳ್ಕೊಬೋದು ಈ ನಿಮ್ಮ ಒಂದು ಗ್ಯಾಲರಿ? ಕಾಮನ್ ಮ್ಯಾನ್ಗೆ ತಿಳ್ಕೊಳ್ಳೋದು ಏನಂದರೆ, ಇಲ್ಲಿ ಬಂತು ಅವ್ರು ಸ್ವಲ್ಪನೂ ಹಾಬಿನಲ್ಲಿ ಸ್ವಲ್ಪ ರುಚಿ ಇದ್ದರೂ ಕೂಡ, ಇವಾಗ ಎಕ್ಸಾಂಪಲ್ ಬೋರ್ಡ್ ಓದ್ಬಿಟ್ಟು ಫ್ಯಾಲ್ಕನ್ ಕಾಯಿನ್ಸ್ ಗ್ಯಾಲರಿ ಅಂತ ಬರ್ತಾರೆ. ಬಂದುಬಿಟ್ಟು ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ, ಮನೇಲಿ ಸ್ವಲ್ಪ ಒಂದು 10-20 ಕಾಯಿನ್ಸ್ ಇರ್ತದೆ. ನಾವು ಅವ್ರು ಕೇಳ್ತೀವಿ, ನಿಮ್ಮ ಹತ್ರ ಯಾವ ಥರ ಕಾಯಿನ್ಸ್ ಇದೆ ಅಂತ. ಅವ್ರ ಹತ್ರ ಬ್ರಿಟಿಷ್ ಇಂಡಿಯಾ ಕಾಯಿನ್ಸ್ ಇದ್ದರೆ ಬ್ರಿಟಿಷ್ ಇಂಡಿಯಾನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ. ಇಲ್ಲ ನನ್ನ ಹತ್ರ ಬ್ರಿಟಿಷ್ ಇಂಡಿಯಾ ಕಾಯಿನ್ಸ್ ಇದೆ, ಅದನ್ನ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಮೊಘಲ್ ಮಾಡಬೇಕು ಅಂತ ಇದ್ದರೆ ಅವ್ರ ಹತ್ರ ಇರೋ ಕಾಯಿನ್ಸೆಲ್ಲ ನಾವು ಕೊಂಡ್ಕೊಂಡು ಅವ್ರಿಗೆ ಮೊಘಲ್ ಮೇಲೆ ಬರೀ ಫೋಕಸ್ ಮಾಡ್ತೀವಿ. ಆ ಸಂಬಂಧಪಟ್ಟಿದ್ದು ಮಾಹಿತಿ ಎಲ್ಲ ಕೊಡ್ತೀವಿ ನಾವು ಅವ್ರಿಗೆ. ಸೊ ಮೊಘಲ್ ಕಾಯಿನ್ಸೇ ಕಲೆಕ್ಷನ್ ಮಾಡ್ತಾರೆ ಅವರು. ಆ ಥರ. ಯಾವ ಏಜ್ ಗ್ರೂಪ್ ಮಾಡ್ತಾರೆ ಸರ್ ಈ ಥರ ಜಾಸ್ತಿ? ಇನ್ಷಿಯಲಿ ಏನಾಗುತ್ತಂದರೆ ಸ್ಟೂಡೆಂಟ್ಸ್ ಜಾಸ್ತಿ ನಮ್ಮ ಹತ್ರ ಬರ್ತಾರೆ. 8th, 9th, 10th ಸ್ಟೂಡೆಂಟ್ ಬರ್ತಾರೆ. ಅದಾದಮೇಲೆ ಇನ್ ಬಿಟ್ವೀನು ಸ್ವಲ್ಪ ಕ್ರೂಷಲ್ ಟೈಮ್ ಇರ್ತದೆ, ಕಾಲೇಜಸ್ ಇರ್ತದೆ, ಆಮೇಲೆ ಅವ್ರವ್ರದ್ದು ಒಂದು ಫ್ಯಾಮಿಲಿ ಸೆಟ್ಲ್ ಆಗೋ ಟೈಮ್ ಇರ್ತದೆ. ಆ ಟೈಮ್ನಲ್ಲಿ ಅವರಿಗೆ ಟೈಮ್ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ಅದಾದಮೇಲೆ 35-40 ಇಯರ್ಸ್ ಅವ್ರ ಲೈಫ್ನಲ್ಲಿ ಸೆಟ್ಲ್ ಆಗಿ ಒಂದು ಲೆವೆಲ್ಗೆ ಬಂದಮೇಲೆ ಅದಾದಮೇಲೆ ನಮ್ಮ ಹತ್ರ ಜನರಲಿ ಬರೋದು 35 ಇಯರ್ಸ್ಗಿಂತ ಮೇಲೆ ಇರೋ ಕಸ್ಟಮರ್ಸ್ ನಮ್ಮ ಹತ್ರ ಜಾಸ್ತಿ ಇದ್ದಾರೆ. ಸರ್, ನೀವು 1ನೇ ಶತಮಾನದಿಂದ ಇವತ್ತಿನ ಕಾಯಿನ್ವರೆಗೂ ನೀವು ನೋಡ್ತೀರಾ ಅಂತ ಹೇಳಿದರೆ, ಮನೆಗೆ ಹೋಗಿ ದಿವಸ ನೋಡ್ತೀರಾ ಅಂದರೆ ಈ ಟ್ರಾವೆಲ್ ನೋಡ್ತೀರಾ ನೀವು? ಅದು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಜನ್ರೇಷನ್ನು, ಒಂದು ಜನಾಂಗ ಅಥವಾ ಒಂದು ಕಲ್ಚರು ಎಲ್ಲ ಟ್ರಾವೆಲ್ ನೋಡಿದಾಗ ಏನು ಫೀಲ್ ಆಗ್ತಿರುತ್ತೆ ಸರ್ ನಿಮಗೆ?
ವೀಲ್ ಭಾಳ ಚೆನ್ನಾಗುತ್ತೆ. ಇದರಲ್ಲಿ ಏನಾಗುತ್ತಂದರೆ ಖುಷಿ ಪಡೋ ಮಾತೇನೆಂದರೆ ಕಾಯಿನ್ ಬಂದು ರೆಪ್ರೆಸೆಂಟೇಷನ್ ಮಾಡುತ್ತೆ ಆವಾಗಿಂದು ಸಂಸ್ಕೃತಿ. ಆವತ್ತಿನ ಟೈಮ್ನಲ್ಲಿ ರಾಜ ಎಷ್ಟು ಬೆಳ್ಕೊಂಡಿದ್ದ, ಅವ್ರಿಗೆ ರೆವೆನ್ಯೂಸ್ ಎಷ್ಟಿತ್ತು, ಅವ್ರಿಗೆ ಅವ್ರ ಹತ್ರ ಕಲ್ಚರಲ್ ಪ್ರೋಗ್ರಾಮ್ಸ್ ಯಾವ ಥರ ಇತ್ತು, ಅದೆಲ್ಲ ಕಾಯಿನ್ ಹೇಳ್ಕೊಳುತ್ತೆ. ಎಕ್ಸಾಂಪಲ್ ಒಂದು ಹೇಳ್ತೇನೆ, ಟಿಪ್ಪು ಸುಲ್ತಾನ್ ಕಾಯಿನ್ಸು. ಆತ ಬಂದು 22 ಇಯರ್ಸು ಮೈಸೂರಿನಲ್ಲಿ ಆ್ಯಸ್ ಎ ಫೇಮಸ್ ಕಿಂಗು. ಟಿಪ್ಪು ಸುಲ್ತಾನ್ ಕಾಯಿನ್ಸು ಭಾಳ ಬ್ಯೂಟಿಫುಲ್ ಕಾಯಿನ್ಸು. ಅದೇ ಸೇಮ್ ಇಸ್ಲಾಂ ಪದ್ಧತಿನೇ ಯೂಸ್ ಮಾಡಿದ್ದಾರೆ. ಎರಡು ಕಡೆಯೂ ಉರ್ದು ಲಿಪಿ ಇದೆ, ಕ್ಯಾಲಿಗ್ರಫಿ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಮತ್ತು ತಾಮ್ರದ ಕಾಯಿನಲ್ಲಿ ಆನೆ ಚಿತ್ರವನ್ನು ಬಳಸಿದ್ದಾರೆ. ಯಾಕಂದರೆ ಮೈಸೂರು ಸುತ್ತಮುತ್ತಲೂ ಬರೀ ಆನೆನೇ ಇತ್ತು. ಸೊ ಆನೆನ ಸಿಂಬಲ್ ಮಾಡಿಬಿಟ್ಟು ಆನೆ ಚಿತ್ರವನ್ನು ಬಿಡಿಸಿದ್ದಾರೆ ಮತ್ತು ಟೈಗರ್ ಚಿತ್ರವನ್ನು ಬಿಟ್ಟಿದ್ದಾರೆ. ಅದು ಅವ್ರ ಕಾಯಿನ್ಸನ್ನು ನೀವು ನೋಡ್ಬೋದು. ಆ್ಯಂಡ್ ಟಿಪ್ಪು ಸುಲ್ತಾನ್ ಕಾಯಿನ್ಸ್ ಯಾಕೆ ಚೆನ್ನಾಗಿತ್ತು ಅಂದರೆ ಫ್ರೆಂಚ್ ಸಪೋರ್ಟ್ ಇತ್ತು ಅವರಿಗೆ. ಫ್ರೆಂಚ್ ಅವ್ರ ಸಪೋರ್ಟಿಂದ ಕಾಯಿನ್ಸ್ ಕ್ಯಾಲಿಗ್ರಫಿ, ಕಾಯಿನ್ಸ್ ಮಿಲ್ಲಿಂಗ್ ಸಿಸ್ಟಮು ಆ ಟೈಮ್ನಲ್ಲೇ 1718 ಅಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿ ಬ್ಯೂಟಿಫುಲ್ ಕಾಯಿನ್ಸ್ ಎಲ್ಲ ತೆಗೆದಿದ್ದಾರೆ. ಅದರಲ್ಲಿ ಬೆಳ್ಳಿ ಕಾಯಿನ್ಸ್ ನೋಡಿದರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ ಟೈಮ್ನಲ್ಲೇ ಕಾಯಿನ್ಸು ಡೂಪ್ಲಿಕೇಟ್ ಆಗಬಾರ್ದು, ಸೆಕ್ಯೂರಿಟಿ ಎಡ್ಜಸ್ ಎಲ್ಲ ಕೊಟ್ಟಿದ್ದಾರೆ. ಕ್ಯಾಲಿಗ್ರಫಿ ಅಷ್ಟು ಚೆನ್ನಾಗಿದೆ ಕಾಯಿನ್ಸ್ ಮೇಲೆ. ಅವ್ರ ಹೆಸರಿದೆ, ಅವ್ರ ತಂದೆ ಹೆಸರಿದೆ, ಎಲ್ಲಿ ಮಿಂಟ್ ಆಗಿರೋದಿದೆ, ಇಯರ್ ಇದೆ, ಗಾದಿ ರಾಜ್ ಗಾದಿನಲ್ಲಿ ಎಷ್ಟನೇ ವರ್ಷ ಟಿಪ್ಪು ಸುಲ್ತಾನ್ ಅದು ಬರೆದಿದ್ದಾರೆ. ಅಷ್ಟು ಬ್ಯೂಟಿಫುಲ್ ಕಾಯಿನ್ಸು. ಅವರದು ಏನು ಅವರು ಸಾಮ್ರಾಜ್ಯ ಒಂದು ಕೇರಳಕ್ಕೂ ವಿಸ್ತರಣೆ ಆಗಿತ್ತು. ಹೌದು, ಕೇರಳದಲ್ಲಿ ಅವ್ರ ಕಾಯಿನ್ ಸಿಕ್ಕಿದ್ರೆ ಒಂದು ವಿಶೇಷ ಅಂತ ಹೇಳಿದ್ರು. ಹೌದು, ಕರೆಕ್ಟ್. ಯಾಕಂದರೆ ಅವರು ಇಲ್ಲಿಂದ ಟಿಪ್ಪು ಸುಲ್ತಾನ್ ಬಂದು ಕರ್ನಾಟಕ, ಆಂಧ್ರ, ತಮಿಳ್ನಾಡು ಮತ್ತು ಈ ಕಡೆ ಕೇರಳವರೆಗೂ ಕಂಪ್ಲೀಟ್ ಅವ್ರ ಕೈನಲ್ಲಿ ಬಂದುಬಿಟ್ಟಿದೆ ಎಲ್ಲ. ಈ ಕಡೆ ಕ್ಯಾಲಿಕಟ್ಟು ಅವ್ರ ಕೈನಲ್ಲಿ ಬಂದುಬಿಟ್ಟಿತ್ತು. ಡಿಂಡಿಗಲ್ ತಮಿಳ್ನಾಡು ಅದು ಅವ್ರ ಕೈನಲ್ಲಿ ಬಂದುಬಿಟ್ಟಿತ್ತು. ತಾಡ್ಪತ್ರಿ ಅದೆಲ್ಲ ಆಂಧ್ರ ಪ್ರದೇಶ ಎಲ್ಲ ಕಂಪ್ಲೀಟ್ ಕವರ್ ಮಾಡಿಬಿಟ್ಟು ಕಂಪ್ಲೀಟ್ ಅವ್ರ ಕೈಲಿತ್ತು. ಸೊ ಆ ಮಿಂಟ್ಸಿಂದೆಲ್ಲ ಕಾಯಿನ್ ಬಿಡುಗಡೆ ಮಾಡಿದ್ದಾರೆ. ಕ್ಯಾಪಿಟಲ್ ಬಂದು ಎಲ್ಲ ಕಡೆ ಲ್ಯಾಂಗ್ವೇಜ್ ಒಂದೇ, ಉರ್ದು. ಎಲ್ಲ ಕಡೆ ಲ್ಯಾಂಗ್ವೇಜ್ ಒಂದೇ, ಆದರೆ ಮಿಂಟ್ ಹೆಸರು ಬೇರೆ ಬೇರೆ ಇರ್ತದೆ. ಯಾವ ಮಿಂಟಿಂದ ಬಿಡುಗಡೆ ಮಾಡಿದ್ದಾರೆ ಅದು ಬಿಟ್ಟಿರ್ತಾರೆ, ಆದಮೇಲೆ ಹಾಕಿರ್ತಾರೆ, ಆದಮೇಲೆ ವರ್ಷ ಇರ್ತದೆ. ಅದರಲ್ಲಿ ಎಕ್ಸಾಂಪಲ್ ಕ್ಯಾಲಿಕಟ್ ಬರೀ 3 ವರ್ಷ ಇದ್ದರು ಅವರು. ಸೊ ಆ ಕಾಯಿನ್ಸು ಸ್ವಲ್ಪ ರೇರು. ಕಾಪರ್ ಕಾಯಿನ್ಸ್ ಮಾತ್ರ ಸಿಕ್ಕತ್ತೆ. ಬೆಳ್ಳಿ ಮತ್ತು ಚಿನ್ನದ ಕಾಯಿನ್ಸ್ ಸ್ವಲ್ಪ ಸಿಕ್ಕೋದು ಎಕ್ಸ್ಟ್ರೀಮ್ಲಿ ರೇರ್. ಕ್ಯಾಲಿಕಟ್ ಬರೀ 3 ವರ್ಷ ಇದ್ದರು ಅವರು ಅಷ್ಟೇ. ಅದಾದಮೇಲೆ ಕ್ಯಾಲಿಕಟ್ ಅವ್ರ ಕೈನಲ್ಲಿ ಇರಲಿಲ್ಲ. ಇದು ಟಿಪ್ಪು ಸುಲ್ತಾನ್ ಶೃಂಗೇರಿಗೆ ದತ್ತಿ ಕೊಟ್ಟರು ಅಂತ ಒಂದು ಇತಿಹಾಸ ಇದೆ. ಅದು ಈ ಕಾಯಿನ್ಗಳೆಲ್ಲ ಕಂಡು ಬರುತ್ತಾ? ಇಲ್ಲ, ಆ ಮಾಹಿತಿ ನಮ್ಮ ಕಾಯಿನ್ ಕಂಡು. ಬಟ್ ಕಾಯಿನು ಸಾಕಷ್ಟು ವಿಷಯವನ್ನು ಹೇಳುತ್ತೆ. ಅದು ಕೊನೆ ಟೈಮು ಟಿಪ್ಪು ಸುಲ್ತಾನು ಭಾಳ ಕ್ರೂಷಿಯಲ್ ಪೀರಿಯಡ್ ಇತ್ತು. ಬುಕ್ನಲ್ಲಿ ಓದಿರ್ತೀವಿ, ಬಟ್ ಕಾಯಿನಲ್ಲಿ ಪ್ರಾಕ್ಟಿಕಲ್ ನೋಡ್ಬೋದು. ಹೆಂಗೆ ಕ್ರೂಷಿಯಲ್ ಇತ್ತು ಅಂದರೆ ಕಾಪರ್ ಕಾಯಿನ್ಸ್ನಲ್ಲಿ ಬ್ರಾಸ್ ಮಿಕ್ಸ್ ಆಗಿದೆ. 1798, 1799, 1798, 1797 3 ವರ್ಷ ಅವ್ರಿಗೆ ಮಿಲ್ಟ್ರಿ ಪೇಮೆಂಟ್ ಕೊಡೋಕ್ಕೆ ಆತಂತವ ಇರಲಿಲ್ಲ. ಕ್ರೂಷಿಯಲ್ ಟೈಮು. ಈ ಕಡೆಯಿಂದ ನಿಜಾಮ್ಸ್ ಅವ್ರಿಗೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಈ ಕಡೆಯಿಂದ ಬ್ರಿಟಿಷ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಆ ಕ್ರೂಷಿಯಲ್ ಪೀರಿಯಡ್ನಲ್ಲಿ ವಾರ್ ಫೀಲ್ಡ್ನಲ್ಲಿ ಸ್ಯಾಲ್ರಿ ಕೊಡೋಕ್ಕೆ ಅವ್ರ ಹತ್ರ ಇರಲಿಲ್ಲ ಅಂತ ಈ ಚರ್ಚ್ನ ದೊಡ್ಡ ಬೆಲ್ಸ್ ಇದೆಯಲ್ಲ ಅದೆಲ್ಲ ಮೆಲ್ಟ್ ಮಾಡಿ ಆದಮೇಲೆ ಕಾಯಿನ್ಸ್ ಮಾಡಿದ್ದಾರೆ. ಅದು ನಾವು ಪ್ರಾಕ್ಟಿಕಲಾಗಿ ನೋಡ್ಬೋದು ಅಲ್ಲಿ ಕಾಯಿನ್ಸ್. ಯಾಕಂದರೆ ತಾಮ್ರದ ಕಾಯಿನಲ್ಲಿ ಬ್ರಾಸ್ ಹಾಕಿದ್ದಾರೆ. ಚರ್ಚ್ ಬೆಲ್ನ ಮೆಲ್ಟ್ ಮಾಡಿಬಿಟ್ಟು ಅದರಿಂದ ಕಾಯಿನ್ಸು ಮಾಡಿದ್ದಾರೆ. ಆಗಿನ ಕಾಲದ ಚರ್ಚ್ ಬೆಲ್ಸ್ ಅದನ್ನೇ ಹೇಗೆ ಚರ್ಚ್ ಬೆಲ್ಲೆ ಅಂತ ಹೇಳಬಹುದು ಸರ್? ಯಾಕಂದರೆ ಬ್ರಾಸ್ ಅವರೇ ಯೂಸ್ ಮಾಡ್ತಾ ಇದ್ದಾರಲ್ಲ. ಇವಾಗ ನೋಡಿ, ಚರ್ಚ್ನಲ್ಲಿ ಸುಮಾರು ಒಂದು ಬೆಲ್ ಅಂದರೆ ಸುಮಾರು 100-120 ಕಿಲೋ ತೂಕ ಇರ್ತದೆ. ಆ ಬೆಲ್ನ ಹೊಡೆದಾಕಿ ಅದು ಮೆಲ್ಟ್ ಮಾಡಿ
ಅದನ್ನ ಕಾಯಿನ್ಸ್ ಮಾಡಿ ಸೋಲ್ಜರ್ಸ್ಗೆಲ್ಲ ಸ್ಯಾಲ್ರಿ ಎಲ್ಲ ಕೊಟ್ಟಿದ್ದಾರೆ. ಅದು ಎಕ್ಸಾಂಪಲ್ ಇದೆ. ಯಾಕಂದರೆ ವಾರ್ ಪೀರಿಯಡ್ ರೆವೆನ್ಯೂ ಏನಿರಲಿಲ್ಲ, ಬರೀ ಹೋಗ್ತಾಯಿತ್ತು, ದುಡ್ಡು ಹೋಗ್ತಾಯಿತ್ತು, ಬರ್ತಾ ಏನಿರಲಿಲ್ಲ. ಸೊ ಅದೊಂದು ಎಕ್ಸಾಂಪಲ್. ಅಂದ್ರೆ ರಾಜನ ಸ್ಥಿತಿಗತಿಗಳನ್ನು ಸಹ ಹೇಳುತ್ತೆ ಕಾಯಿನ್ಸ್ ಹೇಳುತ್ತೆ. ಜೊತೆಗೆ ನಮ್ಮ ಮೈಸೂರು ಮಹಾರಾಜರು ಕೃಷ್ಣದೇವರೇ ಒಡೆಯರ ಕಾಲದ ಸ್ಥಿತಿಗತಿಗಳು ಏನು ಹೇಳ್ತಾರೆ ಅವರು ಬಂದಾಗಿಂದ ಇವತ್ತುವರೆಗೂ. ಸ್ಟಾರ್ಟಿಂಗ್ನಲ್ಲಿ 1799 ಟಿಪ್ಪು ಸುಲ್ತಾನ್ ಸೋತಿದ ಮೇಲೆ ಇಡೀ ಕಂಟ್ರೋಲ್ ಬ್ರಿಟಿಷ್ ಅವ್ರ ಕೈಯಲ್ಲಿ ಬಂದ್ಬಿಡ್ತು. ಮೈಸೂರು ಕಂಟ್ರೋಲ್ ಬಿಟ್ಟು. ಆ ಟೈಮ್ನಲ್ಲಿ ಕೃಷ್ಣದೇವರಾಯ ಬರೀ 8 ವರ್ಷ ಹುಡುಗ. ಸೊ ಕೃಷ್ಣರಾಜ ಒಡೆಯರ್ 8 ವರ್ಷ ಹುಡುಗ. ಸೊ ಅವ್ರ ಪರವಾಗಿ ಕಾಯಿನ್ಸ್ ಮೇಲೆ ದಿವಾನ್ಪುರ್ನೇ ಹೆಸರು ಹೇಳಿ ಕಾಯಿನ್ಸ್ ತೆಗೆದಿದ್ದಾರೆ. ಒಂದು ಕಡೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ, ಇನ್ನೊಂದು ಕಡೆ ಉರ್ದು ಇದೆ, ಇನ್ನೊಂದು ಕಡೆ ಕನ್ನಡ ಇದೆ. ಅದ್ರಲ್ಲಿ ಬರೆದಿದ್ದಾರೆ, ದಿಸ್ ಕಾಯಿನ್ ಹ್ಯಾಸ್ ಬಿನ್ ಇಶ್ಯೂಡ್ ಇನ್ ದ ನೇಮ್ ಆಫ್ ದಿವಾನ್ಪುರ್ನೇ ಅಂತ ಇಂಗ್ಲೀಷಲ್ಲೂ ಬರ್ತಿದ್ದಾರೆ. ಇವರು ಈ ಟಿಪ್ಪು ಬರಕ್ ಮುಂಚೆನೇ ಮೈಸೂರು ಅರಸರಿದ್ರು. ಆ ಹಿಂದಿನ ಕಾಯಿನ್ಸ್ ಏನಾದ್ರು ಸಿಕ್ಕಿದೆಯಾ? ಸಾಕಷ್ಟಿದೆ. ಅವ್ರ ಫಾದರ್ ಕಾಯಿನ್ಸು ಇದೆ, ಹೈದರಾಲಿ ಕಾಯಿನ್ಸು ಇದೆ ನಮ್ಮಲ್ಲಿ. ಅದಕ್ಕಿಂತ ಮುಂಚೆ ನಾಯಕರು ಇದ್ರು, ಅವ್ರ ಕಾಯಿನ್ಸು ಸಾಕಷ್ಟಿದೆ. ಸುಮಾರು ಸಣ್ಣ ಸಣ್ಣ ರಾಜರು ಎಲ್ಲ ಕಾಯಿನ್ಸು ಇದೆ. ನಾಯಕ್ಸಿಂದ ಹಿಡಿದು ಹಲವಾರು ಥರದ ಕಾಯಿನ್ಸ್ ನಮ್ಮಲ್ಲಿದೆ. ಇಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಚಾಮುಂಡೇಶ್ವರಿ ಅಧಿದೇವತೆ ದೇವರ ಕಾಯಿನ್ ಆ ಥರದ್ದು ಏನಾದರೂ? ಹೌದು, ಪ್ರತಿಯೊಂದು ಮೈಸೂರು ಕಾಯಿನ್ಸಲ್ಲಿ ಸ್ವಾತಂತ್ರ್ಯ ಇದು ನಮ್ಮ ಕೃಷ್ಣರಾಜ ಒಡೆಯರ್ ಪೀರಿಯಡ್ನಲ್ಲಿ ಪ್ರತಿಯೊಂದು ಕಾಯಿನ್ನಲ್ಲೂ ಕೂಡ, ತಾಮ್ರದ ಕಾಯಿನಲ್ಲಿ ನೀವು ಚಾಮುಂಡಿ ಹೆಸರು ಕಂಪಲ್ಸರಿ ನೋಡ್ತೀರಾ. ಶ್ರೀ ಚಾಮುಂಡಿ ಅಂತ ಕನ್ನಡದಲ್ಲಿ ಬರೆದಿರ್ತಾರೆ. ಡೆಫಿನೆಟ್ಲಿ ತೋರಿಸ್ತೀನಿ. 20 ಕ್ಯಾಶ್. ಟಿಪ್ಪು ಸುಲ್ತಾನ್ ಸೋತಿದ ಮೇಲೆ ಇವ್ರು ಬಂದರು, ಬ್ರಿಟಿಷವ್ರು ಬಂದರು. ಬಟ್ ಬ್ರಿಟಿಷವರು ಡೈರೆಕ್ಟಾಗಿ ಇದು ಕಂಟ್ರೋಲ್ ತೊಗೊಂಡಿರಲಿಲ್ಲ. ಇಲ್ಲಿ ಕನ್ನಡದಲ್ಲಿದೆ ಶ್ರೀ ಚಾಮುಂಡಿ ಅಂತ. ಕ್ಲೀನಾಗಿ ಓದೋಕೆ ಆಗ್ತಾಯಿಲ್ಲ ನೋಡಿ. ಇನ್ನೊಂದು ದೊಡ್ಡ ಕಾಯಿನ್ ಇದೆ, ಅದ್ರಲ್ಲಿ ಕ್ಲೀನಾಗಿ ಓದ್ಬೋದು. ಕನ್ನಡನ ಉರ್ದುನ ಸರ್? ಆ ಕಡೆ ಉರ್ದು ಇದೆ, ಇನ್ನೊಂದು ಕಡೆ ಕನ್ನಡ ಇದೆ. ಇವರು ಉರ್ದು ಬಳಸ್ತಾ ಇದ್ರು ಕಂಪಲ್ಸರಿ. ಉರ್ದು ಬ್ರಿಟಿಷವ್ರನ್ನ ಕೂಡ ಉರ್ದು ಇತ್ತು. ನಮ್ಮ ಈಸ್ಟ್ ಇಂಡಿಯಾ 600 years ಮುಗಲ್ಸ್ ಇದ್ದಿದ್ರಿಂದ ಉರ್ದು ಕಾಮನ್ ಲ್ಯಾಂಗ್ವೇಜ್. ಉರ್ದು ಕಾಮನ್ ಲ್ಯಾಂಗ್ವೇಜ್ ಇತ್ತು ಇಂಡಿಯಾನಲ್ಲಿ. ಪ್ರತಿಯೊಬ್ಬರು ಉರ್ದು ಬರೆಯೋರು. 1838 ಹೌದು, ಕರೆಕ್ಟ್. ಉರ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಇತ್ತು ಆವಾಗ. ಅದು ಉರ್ದುನಲ್ಲೇ ಬರ್ದಿರೋದಾ ಶ್ರೀ ಚಾಮುಂಡಿ ಅಂತ? ಇಲ್ಲ, ಕನ್ನಡದಲ್ಲಿ ಬರ್ತಿದ್ದಾರೆ. ಇಲ್ಲಿದೆ ಶ್ರೀ ಅಂತ ಇದೆ, ಇದು ಸೌದಿ ಇದೆ. ಒಳ್ಳೆ ಕಾಯಿನ್ ತೋರಿಸ್ತೀನಿ ನಾನು ನಿಮಗೆ. ಶ್ರೀ ಚಾಮುಂಡಿ ಅಂತ ಕ್ಲೀನಾಗಿ ಓದ್ಬೋದು ನಾವು. ಮತ್ತು ಒಂದು ಕಡೆ 10 ಕ್ಯಾಶ್ ಅಂತ ಇದೆ, ಇನ್ನೊಂದು ಕಡೆ ಇಂಗ್ಲೀಷ್ನಲ್ಲಿ ಡೇಟ್ ಇದೆ ಅಷ್ಟೇ. ಮತ್ತು ಫುಲ್ ಇದೆ. ಈ ನೀವು ಹೇಳಿದ್ರಿ, ನೀವೊಂದು ನಿಮಗೆ ಚಿತ್ರಣ ತೋರಿಸಿದ್ರಿ. ಈ ಫಸ್ಟ್ ಸೆಂಚುರಿಲೆಲ್ಲ ಮಡಿಕೆಯಲ್ಲಿ ಇಟ್ಬಿಟ್ಟು ಅದು ಹಾಗೆ ಊದ್ಬಿಟ್ಟು ಅದು ಇವತ್ತಿಗೆ ಸಿಗ್ತಾ ಇದೆ. ಹೌದು. ಅದು ಯಾವ ಥರ, ಏನು ಅದರ ಮಾಹಿತಿ ಏನಾದರೂ ಬಂದಿದೆ ಅಂತ? ಯಾವ ಮಾಹಿತಿ ಹೇಳಿ ಸರ್ ನೀವು ಹೇಳಿದ್ದು. ಅದು ಹೆಂಗೆ ಅಂದರೆ ಬ್ಯಾಂಕ್ಸ್ ಅಂತೂ ಇರಲಿಲ್ಲ ಆ ಟೈಮ್ನಲ್ಲಿ. ಬ್ಯಾಂಕ್ಸು ಇರಲಿಲ್ಲ, ಬ್ಯಾಂಕ್ ಲಾಕರ್ಸು ಇರಲಿಲ್ಲ. ಜನಗಳಿಗೆ ದುಡ್ಡಿನ ಸೇಫ್ಟಿ ಏನೇನೂ ಇರಲಿಲ್ಲ. ಸೊ ಅವಾಗ ಏನು ಮಾಡೋರು ಅಂದರೆ, ಟ್ರಾವೆಲಿಂಗ್ ಮಾಡೋ ಟೈಮ್ನಲ್ಲಿ ಒಂದು ಮನೆ ಬಿಟ್ಟು ಬೇರೆ ಊರಿಗೆ ಹೋಗೋ ಟೈಮ್ನಲ್ಲಿ ಅವ್ರ ಮನೆ ಕೆಳಗಡೆನೆ ಅಗಿದ್ಬಿಟ್ಟು ಒಂದು ಪಾಟ್ನ ಇಟ್ಬಿಟ್ಟು ಅದರಲ್ಲಿ ಮಣ್ಣಿನ ಮಡಿಕೆ ಇಟ್ಬಿಟ್ಟು ಆದಮೇಲೆ ಮಣ್ಣು ಮುಚ್ಚಿಬಿಟ್ಟು ಅವ್ರು ಹೋಗೋರು. ಅದ್ರಲ್ಲಿ ಏನಾಗುತ್ತಂದರೆ ಸುಮಾರು ಟೈಮ್ನಲ್ಲಿ ಅವ್ರು ತಿರ್ಗಾ ಬರೋಕ್ಕೂ ಆಗೋಲ್ಲ. ಯಾಕಂದರೆ ಆವಾಗ ಟ್ರಾನ್ಸ್ಪೋರ್ಟೇಷನ್ ಅಂತೂ ಇರಲಿಲ್ಲ. ನಡ್ಕೊಂಡು ಹೋಗೋರು, ಯಾ ಕುದುರೆ ಮೇಲೆ ಹೋಗೋರು. ಸೊ ಬರೋ ಟೈಮ್ನಲ್ಲಿ ಅವರಿರಲ್ಲ, ಅವರಿದ್ರೆ ಕಾಯಿನ್ಸ್ ಇರೋಲ್ಲ, ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಆ ಮಣ್ಣಿನ ಮಡಿಕೆ ಎಲ್ಲ ಹಂಗಂಗೆ ಈಗ ಸಿಗ್ತಾಯಿದೆ ಆ ಥರದ್ದು. ಎಲ್ಲಿ ಜಾಸ್ತಿ ಈ ಥರದ್ದು ಉತ್ಖನನ ಮಾಡ್ತಾ ಸಿಗೋದು ಸರ್? ಎಲ್ಲ ಕಡೆ ಇಡೀ ಇಂಡಿಯಾನಲ್ಲಿ ಸಿಕ್ಕತ್ತೆ. ಇಡೀ ಇಂಡಿಯಾನಲ್ಲಿ ಹಲವಾರು ಟೈಮಿಂದ ಆ ಕಾನ್ಸೆಪ್ಟ್ ಮುಂಚೆಯಿಂದ ಫಸ್ಟ್ ಸೆಂಚುರಿಯಿಂದ ಇದೆ. ಯಾಕಂದರೆ ಸೇಫ್ಟಿ ಅಂತೂ ಏನು ಇರಲಿಲ್ಲ, ದುಡ್ಡು ಮಡಗಕ್ಕೆ ಸೇಫ್ಟಿ ಏನಿರಲಿಲ್ಲ. ಸೊ ಅವ್ರು ಏನು ಮಾಡೋರು ಅಂದರೆ,
ಇದೇ ಥರ ಮಣ್ಣಿನ ಮಡಿಕೆ ಎಣ್ಣೆಲ್ಲ ಹಾಕ್ಬಿಟ್ಟು ಅಲ್ಲಿ ಬಿಟ್ಬಿಡೋರು. ಸತ್ತೋಗ್ಬಿಟ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗ್ತಾ ಇಲ್ಲ, ಅದು ಹಂಗೆ ಉಳ್ಕೊಂಡಿರೋದು. ನೀವು ಹೇಳಿದ್ರಿ ಆಫ್ಘಾನಲ್ಲೂ ನಮ್ಮ ಇಂಡಿಯಾ ಕಾಯಿನ್ ಇದೆ. ಹೌದು, ಈಗಲೂ ಸಿಕ್ಕತ್ತೆ ಅದು. ಆಫ್ಘಾನ್ ಪಾರ್ಟ್ ಆಫ್ ಇಂಡಿಯಾನೇ ಅದು. ಆಫ್ಘಾನು ಪಾರ್ಟ್ ಆಫ್ ಇಂಡಿಯಾನೇ ಅದು. ಬಟ್ ಇಂಡಿಯನ್ ಕಾಯಿನ್ ಸಾಕಷ್ಟು ಅಲ್ಲೂ ಈಗಲೂ ಸಿಗ್ತಾ ಇದೆ. ಇದು ಟೋಟಲಿ ಒಂದು ಹವ್ಯಾಸ ಜೊತೆಗೆ ನಾಲೆಡ್ಜ್ ಎರಡು ಸಿಗುತ್ತೆ. ಹವ್ಯಾಸ, ಜನರಲ್ ನಾಲೆಜು ಸಿಕ್ಕತ್ತೆ. ಬಟ್ ಜನರಲ್ ನಾಲೆಜು, ಹಿಸ್ಟ್ರಿ ನಾಲೆಜು ಸಿಕ್ಕತ್ತೆ, ಜನರಲ್ ನಾಲೆಜು ಸಿಕ್ಕತ್ತೆ. ನಮ್ಮ ರಾಜ್ಯರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಿಕ್ಕತ್ತೆ ಇದರಲ್ಲಿ. ಇಡೀ ನಮ್ಮ ಇತಿಹಾಸ ತಿರುಗಿ ನೋಡ್ಬೋದು. ಕೊಡಿ. ಹಾಂ, ಇದೊಂದು ಇನ್ನೊಂದು ಬ್ಯೂಟಿಫುಲ್ ಕಾಯಿನ್, ಟಿಪ್ಪು ಸುಲ್ತಾನ್ದು 2 ಪೈಸಾ ಇದು. ಹೌದು, 2 ಪೈಸಾ ಕಾಯಿನು. ಕ್ಯಾಲಿಗ್ರಫಿ ಎಷ್ಟು ಚೆನ್ನಾಗಿದೆ ಅಂದರೆ ಮಿಂಟಿನ ಹೆಸರು ಬರೆದಿದ್ದಾರೆ, ಎಲ್ಲಿಂದ ಬಿಟ್ಟಿರೋದು ಅಂತ, ಎಲ್ಲಿ ಪ್ರಿಂಟ್ ಆಗಿರೋದು ಕಾಯಿನು. ಇಲ್ಲಿ ಪಟ್ಟನ್ ಅಂತ ಇದೆ, ಅಂದರೆ ಶ್ರೀರಂಗಪಟ್ಟಣ ಕಾಯಿನ್ ಇದು. ಈ ಕಡೆ ಅವ್ರ ಹೆಸರಿದೆ, ಅವ್ರ ತಂದೆ ಹೆಸರಿದೆ. ಇನ್ನೊಂದು ಕಡೆ ಅವ್ರದ್ದು ಸಿಂಬಲ್ ಆನೆ ಚಿತ್ರ ಇದೆ, ಮೇಲೆ ಫ್ಲ್ಯಾಗ್ ಇದೆ. ಆನೆ ಟ್ರಂಕ್ ಮೇಲೆ ಇದೆ, ಅದು ತೋರಿಸ್ತಾ ಇದೆ ನಾವು ವಿಜಯ ಪ್ರಾಪ್ತ ಆಗಿದ್ದೀವಿ ಅಂತ. ಇವತ್ತು ನಾವು ಕಾಯಿನ್ನಿಂದ ಈಗ ನಾವು ಕಾರ್ಡ್ಗಳಿಗೆ ಹೋಗ್ಬಿಟ್ಟಿದ್ದೀವಿ. ಈಗ ದುಡ್ಡು ಕೈಗೆ ಸಿಗಬಾರ್ದು, ಸೇಫ್ಟಿ ಜಾಸ್ತಿ ಆಗ್ತಾನೆ ಹೋಗ್ತದೆ. ಹೌದು, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಇಂಡಿಯಾನಲ್ಲೂ ಕೂಡ ಈಗ ನೋಡಿ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ನ ಮೈಂಡ್ನ ಇಟ್ಕೊಂಡು ಇಂಡಿಯಾನ 4 ಪಾರ್ಟಲ್ಲಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ. 4 ಜಾಗದಿಂದ, ಸೌತ್, ನಾರ್ತ್, ವೆಸ್ಟ್, ಈಸ್ಟ್, 4 ಜಾಗದಿಂದ 4 ಪ್ರೆಸ್ ಇದೆ, ಪ್ರಿಂಟಿಂಗ್ ಪ್ರೆಸ್ ಇದೆ. ಹಲವಾರು ಪ್ರೆಸ್ಸಿಂದ ಆ ಏರಿಯಾಕ್ಕೆ ಕಾಯಿನ್ಸ್ ಎಲ್ಲ ಸಪ್ಲೈ ಆಗುತ್ತೆ. ಎಕ್ಸಾಂಪಲು, ಸದರ್ನ್ ಪಾರ್ಟ್ನಲ್ಲಿ ಹೈದ್ರಾಬಾದ್ ಮಿಂಟ್ ಇದೆ. ಹೈದ್ರಾಬಾದ್ ಮಿಂಟು ಹೆಂಗೆ ಹುಡುಕಬೇಕು ಅಂದರೆ ಕಾಯಿನಲ್ಲಿ ಸ್ಟಾರ್ ಇರ್ತದೆ, ಅಂದರೆ ಅದು ಅರ್ಥ ಹೈದ್ರಾಬಾದ್ ಮಿಂಟ್ ಅಂತ. ಅದೇ ಥರ ಸೆಂಟ್ರಲ್ ಇಂಡಿಯಾ ಕಂಪ್ಲೀಟ್ ಕವರ್ ಆಗುತ್ತೆ ಬಾಂಬೆಯಿಂದ. ಬಾಂಬೆ ಮಿಂಟಿಗೆ ಡೈಮಂಡ್ ಅಂತ ಒಂದು ಮಾರ್ಕ್ ಇರ್ತದೆ, ಅದು ಬಾಂಬೆ ಮಿಂಟ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದೇ ಥರ ನಾರ್ತ್ ಇಂಡಿಯಾ ಅಂದ ದೇವಾಸ್ ಮಿಂಟ್ ಇದೆ, ನೋಯ್ಡಾ ಮಿಂಟ್ ಇದೆ. ನೋಯ್ಡಾ ಮಿಂಟ್ ಇದೆ. ನೋಯ್ಡಾ ಮಿಂಟ್ನಲ್ಲಿ ಡಾಟ್ ಇದೆ, ದೊಡ್ಡ ಡಾಟ್ ಇದೆ, ಅದಕ್ಕೆ ನೋಯ್ಡಾ ಮಿಂಟ್ ಅಂತ. ಆ್ಯಂಡ್ ವೆಸ್ಟರ್ನ್ ಪಾರ್ಟ್ಗೆ ಕಲ್ಕಟ್ಟಾದಲ್ಲಿ ಒಂದು ಮಿಂಟ್ ಇದೆ, ಅಲ್ಲಿಂದ ಕಾಯಿನ್ಸ್ ಎಲ್ಲ ಬಿಡುಗಡೆ ಆಗುತ್ತೆ. ಅದಕ್ಕೆಲ್ಲೋ ಮಿಂಟ್ ಮಾರ್ಕ್ ಇರೋಲ್ಲ. ಮಿಂಟ್ ಮಾರ್ಕ್ ಇಲ್ಲ ಅಂದರೆ ಅದು ಕಲ್ಕಟ್ಟ ಮಿಂಟ್ ಅಂತ. ಆ ಥರ 4 ಪಾರ್ಟ್ನಲ್ಲಿ ಡಿವೈಡ್ ಮಾಡಿದ್ದಾರೆ. ಆ್ಯಂಡ್ ಡೇ ಬೈ ಡೇ ಕಾಯಿನ್ಸು, ನೀವು ಹೇಳ್ದಂಗೆ ಪ್ಲಾಸ್ಟಿಕ್ ಮನಿ ಬರ್ತಾಯಿದೆ. ಕಾಯಿನ್ಸಿನ ವ್ಯವಹಾರ, ಕರೆನ್ಸಿ ವ್ಯವಹಾರ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಇದ್ರದ್ದು ಹಾಬಿ ಯಾರು ಡೆವಲಪ್ ಮಾಡಿರ್ತಾರೆ, ಯಾರಿಗೆ ಹಾಬಿ ಇದೆ, ಅದು ನಾಟ್ ಓನ್ಲಿ ಹಾಬಿ, ಫ್ಯೂಚರ್ ರಿಟರ್ನ್ಸು ಭಾಳ ಚೆನ್ನಾಗಿ ಬರ್ತಾಯಿದೆ. ಯಾಕಂದರೆ ಗೌರ್ಮೆಂಟ್ ಪ್ಲ್ಯಾನ್ ಮಾಡ್ತಾಯಿದೆ ಈಗ ಎಲ್ಲ ಕಂಪ್ಲೀಟು ಮನಿ ಟ್ರಾನ್ಸಾಕ್ಷನು ಟೈಮ್ ಟು ಟೈಮ್ ಕಮ್ಮಿ ಆಗಿಬಿಡ್ಬೇಕು. ಇವಾಗ ನೋಡಿ, ಎಕ್ಸಾಂಪಲ್ ಗೂಗಲ್ ಪೇ ಇದೆ, ಮತ್ತು ಫೋನ್ಪೇ ಇದೆ, ಕಾರ್ಡ್ ಪೇಮೆಂಟ್ ಇದೆ. ಸೊ ಮನಿ ಟ್ರಾನ್ಸಾಕ್ಷನ್ ಆದಷ್ಟು ಕಮ್ಮಿ ಮಾಡಬೇಕು ಅಂತ ಇದೆ. ಒಂದು ಸತಿ ಮನಿ ಟ್ರಾನ್ಸಾಕ್ಷನ್ ಎಲ್ಲ ಕಮ್ಮಿ ಆದರೆ ಆಟೋಮೆಟಿಕ್ಲಿ ಕಾಯಿನ್ಸು, ಕರೆನ್ಸಿ ನೋಟ್ ಪ್ರಿಂಟಿಂಗ್ ಕಮ್ಮಿ ಆಗುತ್ತೆ. ಪ್ರಿಂಟಿಂಗ್ ಕಮ್ಮಿ ಆದರೆ ಚಲಾವಣೆ ಕಮ್ಮಿ ಬರ್ತದೆ. ಚಲಾವಣೆ ಕಮ್ಮಿ ಬಂದರೆ ಕಲೆಕ್ಟರ್ಸ್ ಕೈಯಲ್ಲಿ ಕಮ್ಮಿ ಬರ್ತದೆ. ಮತ್ತೆ ಇದೆಲ್ಲ ರೆವ್ಯುಲೇಷನ್ ತರುತ್ತೆ. ಯಾರು ಕಲೆಕ್ಟರ್ಸ್ ಹಾಬಿ ಇದೆ ಅವ್ರದ್ದೆಲ್ಲ ಏನು, ಈಗ ಬರೀ ಕಲೆಕ್ಷನ್ ಅಂತ ಹೇಳೋಕ್ಕಾಗಲ್ಲ, ಇದು ಇನ್ವೆಸ್ಟ್ಮೆಂಟ್ ಥರನೂ ಬಂದುಬಿಡ್ತದೆ ಈಗ. ಯಾಕಂದರೆ ಹಾಬಿ ಬೆಳೀತಾ ಇದೆ, ಜನಗಳು ಜಾಸ್ತಿ ಹಾಬಿನಲ್ಲಿ ಬರ್ತಾಯಿದ್ದಾರೆ. ಆ್ಯಂಡ್ ಫ್ಯೂಚರು ಕಾಯಿನ್ಸ್ ಅಂತೂ ಬರೋದೇ ಇಲ್ಲ ಇಂಡಿಯಾನಲ್ಲಿ. ಈಗಲೇ ಪ್ಲಾನ್ ಮಾಡ್ತಾಯಿದ್ದಾರೆ ಗೌರ್ಮೆಂಟ್. ಯಾಕಂದರೆ ಕಾಯಿನ್ಸಲ್ಲಿ ಲಾಸ್ ಇದೆ. ನಾವು 5 ರೂಪಾಯಿ ಚಲಾವಣೆ ಕಾಯಿನ್ಸು ಗೌರ್ಮೆಂಟ್ಗೆ 12 ರೂಪಾಯಿ ಬೀಳುತ್ತೆ ಕಾಸ್ಟು. ಮಿಂಟಿಂಗ್ ಕಾಸ್ಟ್ 12 ರೂಪಾಯಿ ಬೀಳುತ್ತೆ.
ಸೊ ಕಾಯಿನ್ಸೇ ತೆಗಿಬೇಕು ಅಂತ ಇದ್ದಾರೆ, ಕಾಯಿನ್ಸೇ ಚಿಲ್ಲರೆನೇ ಇರೋಂಗಿಲ್ಲ. ಸೊ ಅವಾಗ ಈ ಚಿಲ್ಲರೆಗೆಲ್ಲ ಸಾಕಷ್ಟು ಡಿಮ್ಯಾಂಡ್ ಬರ್ತದೆ. ಸೊ ನಾನು ವೀಕ್ಷಕರಿಗೆಲ್ಲ ಎಲ್ಲರಿಗೂ ನನ್ನ ಪರವಾಗಿ ನಮ್ಮ ನ್ಯೂಮಿಸ್ಮೆಟಿಕ್ ಸಂಘದ ಪರವಾಗಿ ಹೇಳ್ತಾ ಇದ್ದೀನಿ, ಕಾಯಿನ್ಸ್ ಅಭ್ಯಾಸನೂ ಬೆಳೆಸಿ. ಆ್ಯಂಡ್ ಫ್ಯೂಚರ್ ಭಾಳ ಬ್ರೈಟ್ ಆಗಿದೆ. ಜನರಲ್ ನಾಲೆಜ್ಗೋಸ್ಕರ ಆ್ಯಂಡ್ ನಮ್ಮ ಹೆರಿಟೇಜ್ನ ಉಳ್ಸೋಕ್ಕೋಸ್ಕರ ಮತ್ತು ಹಾಬಿಗೋಸ್ಕರ ಆ್ಯಂಡ್ ಫೈನಲಿ ಇನ್ವೆಸ್ಟ್ಮೆಂಟ್ಗೋಸ್ಕರ. ಮಾಧ್ಯಮ ಹೊಸದಾಗಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ. ಮಾಧ್ಯಮಗಳು ನಿಜದ ನಿಲುವಿಗೆ ಹಿಡಿದ ಕೈಗನ್ನಡಿಯಾಗಿದ್ದಾಗ ಮಾತ್ರ ಅದು ಸಾಮಾನ್ಯ ಜನರಿಂದ ಹಿಡಿದು ಅಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ, ನೋವು ನಲಿವುಗಳಿಗೆ, ಅವರ ಆದರ್ಶಗಳಿಗೆ, ಆಲೋಚನೆಗಳಿಗೆ ಪೂರಕವಾಗಿ ನಿಮ್ಮ ಈ ಮಾಧ್ಯಮ ಕೆಲಸ ಮಾಡೋದೇ ಆದಾಗ ನಿಜಕ್ಕೂ ನಿಮಗೂ ಒಂದು ಸಂತಸ ಆಗುತ್ತೆ. ಮಾಧ್ಯಮದಿಂದ ಬರೋಂಥದ್ದು ಜನರ ಮತ್ತು ವ್ಯವಸ್ಥೆಯ ಮಧ್ಯಮವಾಗಿ ಕೆಲಸ ಮಾಡಿದ್ರೆ ನಿಜವಾದ ಮಾರ್ಗಸೂಚಿ ಆಗ್ತದೆ. ಆ ಮಾರ್ಗಸೂಚಿ ಎಲ್ಲರ ಬಾಳ ಬೆಳಗುವ ಕಾರ್ಯ ನಿಮ್ಮ ಚಾನಲಿಂದ ಆಗಬೇಕನ್ನೋ ಆಶಯ ಆಗಿದೆ. ನಿಜಕ್ಕೂ ನೀವು ಈ ಕಾರ್ಯವನ್ನು ಕೈ ಎತ್ಕೊಂಡು ಸಮಾಜಮುಖಿಯಾಗಿ ಆಲೋಚನೆ ಮಾಡಬೇಕನ್ನೋ ಮನಸ್ಥಿತಿ ಉಳ್ಳವರಾಗಿದ್ದೀರಿ. ನಿಮ್ಮ ಮನಸ್ಸಿಗೆ ಪೂರಕವಾದಂಥ ಕೆಲಸ ಮಾಡಿದ್ರೆ ಭಗವಂತ ಸಾಕ್ಷಿಯಾಗಿ ನಿಮಗೆಲ್ಲ ಅಭಿವೃದ್ಧಿ ಆಗ್ತದೆ. ನೀವು ಅಂದ್ಕೊಂಡ ಕೆಲಸ ನಿಜಕ್ಕೂ ಶ್ರೇಯಸ್ಸಾಗತ್ತೆ. ಶ್ರೇಯಸ್ಸಾಗಬೇಕು, ಎಲ್ಲರ ಶ್ರೇಯಸ್ಸಿಗೆ ನಾವು ಶುಭ ಕೋರಬೇಕು. ಆ ಶುಭ ಕೋರುವ ಕಾರ್ಯ ನಿಮ್ಮ ಈ ಚಾನಲಿಂದ ಆಗಲಿ ಅನ್ನೋ ಆಶಯವನ್ನು ವ್ಯಕ್ತ ಮಾಡಿ, ಆ ದಯಾಮಯನಾದ ಮಂಗಲಮೂರ್ತಿ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತ ನಮ್ಮ ಈ ಶುಭ ಕಾಮನೆಗಳನ್ನ ಹೇಳ್ತೇವೆ. ತುಂಬ ಸಂತೋಷ. ನಾನು ಕನ್ನಡಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ. ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.